ನಮಸ್ಕಾರ ಸ್ನೇಹಿತರೆ, ನಾನು ಗಂಧಗುಡಿ ಟಿ ವಿಯಿಂದ ಒಂದು ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಎಲ್ಲಿ ಬಂದಿದ್ದೀನಿ, ಏನು ಬಂದಿದ್ದೀನಿ, ಯಾವ ಸ್ಥಳಕ್ಕೆ ಬಂದಿದ್ದೀನಿ ಅಂತ. ಸರ್ ನಮಸ್ಕಾರ. ಇದು ಯಾವ ಜಿಲ್ಲೆ ಬರುತ್ತೆ? ಇದು ತುಮಕೂರು ಜಿಲ್ಲೆ, ಚಿಕ್ಕನಕನಹಳ್ಳಿ ತಾಲೂಕು, ಶೆಟ್ಟಿಕೆರೆ ಹೋಬಳಿ, ಮಕಳಿಪಾಳ್ಯ, ಕೆಂಚರಾಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಶ್ರೀರಾಮ್ಪುರದಲ್ಲಿ ಗೌರಂಗ ಸ್ವಾಮಿ ಐತಲ್ಲ, ಅದ್ರ ಬಂಟ ಕೆಂಚರಾಯ ಸ್ವಾಮಿ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸರ್, ಇದ್ರ ಮೂಲ ಗೌರಂಗಪುರ ಗೌರಂಗ ಸ್ವಾಮಿ ಬೆಟ್ಟ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಮೂಲ. ಅದನ್ನು ಭೂತಪ್ಪನ ಇಲ್ಲಿ ಸ್ಥಾಪನೆ ಮಾಡಿ ಒಂದು 300 ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ನಾವು ಅವ್ರ ಕಾಲದಲ್ಲಿ ಅರಿಕೆ ಏನಾದ್ರು ಇದ್ದರೆ ಮರಿಗಳ್ನ ಬಿಡಿವು ಅರಿಕೆಗೆ, ಅದನ್ನು ತಗೊಂಡಾಗ ಅಲ್ಲೇ ಮಾಡಬೇಕಾಯಿತು. ಭೂತಪ್ಪನ ಸೇವೆ ಅಂತೇಳಿ ಅಲ್ಲೇ ಉಳ್ಕೊಂಡದ್ದು, ಅಲ್ಲೇ ಮಾಡ್ಕೊಂಬರ್ಬೋದಾಯಿತು. ಅವತ್ತಿನ ಕಾಲದಲ್ಲಿ ನಮ್ಮ ಹಿರಿಯರು ಏನು ಮಾಡಿದರು, ಇಲ್ಲೇ ಸ್ಥಳದಲ್ಲೇ ಒಂದು ಭೂತಪ್ಪನ ಸ್ಥಾಪನೆ ಮಾಡಿ ಇಲ್ಲೇ ಆ ಒಂದು ಸೇವೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಆವಾಗಿನ ಕಾಲದಲ್ಲಿ ಹಿರಿಯರಿದ್ದರು, ನಮ್ಮ ತಾತಗಳು ಅವರೇನು ಮಾಡಿದರು, ಬಂಡಿ ಹೊಡ್ಕೊಂಡು ಕೋಣನ್ನು ಹೊಡ್ಕೊಂಡು ಗಣೆ ಊದ್ಕೊಂಡು ಬಂದಾಗ ಆ ಕೋಣ ಮತ್ತು ಬಂಡಿ ಇಲ್ಲೆಲ್ಲೋ ಜಾಗ ಐತದು, ಅಲ್ಲಿ ಕೋಣ ಮನಿಕಂತಂತೆ, ಬಂಡಿನೂ ಅಲ್ಲೇ ನಿಂತ್ಕೊಂತಂತೆ. ಆವಾಗ ಈ ಭೂತಪ್ಪ ಇಲ್ಲಿ ಸ್ಥಾಪನೆ ಆಯಿತು. ಇಲ್ಲಿ ಸ್ಥಾಪನೆ ಆಗಿದ್ದು ಭೂತಪ್ಪ. ಅವಾಗಿನಿಂದಲೂ ಕೂಡ ನಾವು ಅರಿಕೆ ಏನಾದ್ರು ಅರಿಕೆಗಳಿದ್ದಾಗ ನಮ್ಮ ಅಂದಿರ ಕಾಲದಲ್ಲಿ ದೇವಸ್ಥಾನ ಆಯಿತು. ಮೊದಲೆಲ್ಲ ಸುಮಾರಿಗೆ ಇದ್ದು ದೇವಸ್ಥಾನಗಳು, ಬಗ್ದ ಸುಣ್ಣ ಹೊಡ್ಕೊಂಡು ಮಾಡ್ತಾಯಿದ್ದು. ನಮ್ಮ ಅಣ್ಣಾರ ಕಾಲದಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದು. ಈಗ ಹುಡುಗರ ಕಾಲಕ್ಕೆ ಈಗ ಒಂದು ನೆರೆ ವಿಗ್ರಹವನ್ನು ಮಾಡಿ ಪಕ್ಕದೂರಲ್ಲಿ ದೇವ್ರು ಕೇಳಕ್ಕೆ ಹೋದು. ನಮ್ಮ ಕಷ್ಟಕ್ಕೆ ನಾವು ಅವರು ದೇವ್ರು ಕೊಡಲ್ಲ ಅಂದರು. ಆವಾಗ ನಾವೇನು ಮಾಡಿದ್ವು, ನಾವು ಇದೊಂದು ದೂತರಾಯಿನ ಸ್ಥಾಪನೆ ಮಾಡ್ಕೊಂಡು ಈಗ ನಮ್ಮ ಹುಡುಗರೆಲ್ಲವ ಇವತ್ತು ಎಷ್ಟು ಪ್ರಬುದ್ಧಮಾನಕ್ಕೆ ತಗೊಂಬಂದಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗೈತೆ. ದೂರದಿಂದ ಬರ್ತಾರೆ, ಹೋಗ್ತಾರೆ, ಎಲ್ಲರಿಗೂ ಆ ಕಷ್ಟ ಪರಿಹಾರ ಆಗಿರೋದ್ರಿಂದವ ಇವತ್ತು ನಮ್ಮ ಸ್ವಾಮಿ ಹೆಸರುವಾಸಿಗೆ ಬಂದೈತೆ. ಗೌರಂಗನಾಥ ಸ್ವಾಮಿ ಮೂಲಸ್ಥಾನ ಇದು. ಅಲ್ಲಿಂದ ನಾವು ಬೆನಪ್ಪಗಳು ಇದನ್ನು ತಗೊಂಬಂದು ಕೆಂಚರಾಯ ಸ್ವಾಮಿ ಅಂತ ಇಲ್ಲಿ ಗದಿಗೆ ಮಾಡ್ಕೊಂಡು ಅದನ್ನು ನಮ್ಮ ಅಜ್ಜಾರ ಕಾಲದಿಂದಲೂ ನಡೆಸ್ಕೊಂಬಂದವ್ರೆ. ಚಿಕ್ಕದಾಗಿತ್ತು ಅದೊಂದು. ನಾವು ನಮ್ಮ ಇದಕ್ಕೆ ದೇವಸ್ಥಾನ ಕಟ್ಟಿ ಎಲ್ಲ ಸೇರಿ, ನಮ್ಮ ಅಣ್ಣ ತಮ್ಮಂದಿರೆಲ್ಲ ಸೇರಿ, ಭಕ್ತಾದಿಗಳು ಎಲ್ಲ ಕೊಟ್ಟು ಅದಕ್ಕೆಲ್ಲ ಒಂದು ಇದು ಮಾಡ್ಯಾರೆ. ನಮಗೆ ಕಷ್ಟ ಬಂದಾಗ ಇಲ್ಲಿ ಮಕ್ಕಳಿಂತ ಗ್ರಾಮ ಐತೆ, ನಮ್ಮ ದೇವ್ರು ಕರ್ಕೊಂಬರೋಕ್ಕೆ ಕಷ್ಟಕ್ಕೆ ಅಂತ ಹೋಗಿದ್ದು, ಕಳಿಸಲ್ಲ ಅಂತ ಅಲ್ಲಿ ತಕರಾರು ಮಾಡೋ ಹೊತ್ತಿಗೆ ಹುಡುಗರೆಲ್ಲ ಸೇರಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಇದೊಂದು ಸ್ವಾಮಿ ಒಂದು ಸ್ಥಾಪನೆ ಮಾಡ್ಕೊಂಡವ್ರೆ. ಗುರುಗಳೇ, ಈಗ ಇದು ಇತಿಹಾಸ ಸುಮಾರು ಜನ ಮಾತಾಡಿದ್ರು, ಅದು ಸ್ವಲ್ಪ ನೀವು ಸರಿ ಹೇಳ್ಬೋದಾ ಅಂತ. ಇದು ಕೆಂಚರಾಯ ಸ್ವಾಮಿ ಅಂತ ಗೌರಂಗ ಸ್ವಾಮಿ ಬಂಟ. ಇದು ನಮ್ಮ ಪೂರ್ವಿಕರು ಇಲ್ಲೇ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲ ನಮಗೆ ಇತಿಹಾಸ ಹೇಳಿದ್ದಾರೆ. ನಾನು ಮುಂದ್ಲಿದ್ದು ಹೇಳ್ತೀನಿ. ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಒಂದು 5 ವರ್ಷ ಆಯಿತೆ. ಕೆಂಚರಾಯ ಸ್ವಾಮಿ ದೇವಸ್ಥಾನ 5 ವರ್ಷದಿಂದ ಪೂಜೆ ಪುನಸ್ಕಾರಗಳು ಎಲ್ಲ ನಡ್ಕೊಂಬತ್ತಾ ಇದ್ದಾವೆ. ತಿಂಗಳ ಪೌರ್ಣಮಿ ಕಟ್ಲೆಗಳು ಎಲ್ಲ ನಡೀತವೆ. ಇನ್ನು ಒಂದು ವರ್ಷದಲ್ಲಿ ಉತ್ಸವ ಮೂರ್ತಿ ಅಂತ ಮಾಡಿದ್ದೀವಿ. ಉತ್ಸವ ಮೂರ್ತಿ ಯಾಕೆ ಮಾಡಿವು ಅಂದರೆ, ಊರಲ್ಲಿ ಸಮಸ್ಯೆಗಳು ಇರ್ತಾವಲ್ಲ, ಆ ಸಮಸ್ಯೆಗಳು ಬಗೆಹರಿಸೋಕ್ಕೋಸ್ಕರ ಉತ್ಸವ ಮೂರ್ತಿ ತಗೊಂಡೋಗಿ ಅದರ ಸಮಸ್ಯೆ ಬಗೆಹರಿಸೋಕ್ಕೋಸ್ಕರ ಉತ್ಸವ ಮೂರ್ತಿ ಮಾಡಿದ್ದೀವಿ. ಉತ್ಸವ ಮೂರ್ತಿ ಮಾಡಿದ್ವಿ. ಈ ಕ್ಷೇತ್ರದಲ್ಲಿ ಯಾವುದೇ ಮಾಟ ಮಂತ್ರ ಆಗಲಿ, ಇನ್ನು ಕೆಟ್ಟದಾಗಲಿ ಏನೂ ನಡೆಯಲ್ಲ. ದೆವ್ವ ಪಿಶಾಚಿಗಳು ಈ ಥರದ್ದು ಏನಾದರೂ ಇದ್ದರೂ ದೇವ್ರು ಬಿಡುಗಡೆ ಮಾಡಿಕೊಡುತ್ತೆ. ಮತ್ತು ನಿಮಗೇನಾದ್ರು ಕೆಟ್ಟದಾಗಿದ್ದರೆ ತಡೆ ಹೊಡೆಯೋದು, ಮತ್ತು ಏನಾದರೂ ಇದ್ದರೆ ಪೂಜೆ ಹೇಳುತ್ತೆ. ಈ ಉತ್ಸವ ಮೂರ್ತಿ ಇದೆಯಲ್ಲ, ಅದು ಇಟ್ಕೊಂಡಾಗ ನಿಮಗೆ ಅವ್ರನ್ನ ನೋಡಿ ಏನು ಪರಿಹಾರ ಅಂತ ಹೇಳುತ್ತೆ. ಅದನ್ನು ಬರೆದು ನಿಮಗೆ ಅದ್ರ ಮುಖಾಂತರ ಹೇಳುತ್ತೆ. ಆ ಬರವಣಿಗೆ ಮೂಲಕ ಹೇಳೋರು ಒಬ್ಬರಿದ್ದಾರೆ, ಅಭಿಲಾಷ್ ಅಂತ, ಅವರು ಹೇಳ್ತಾರೆ. ಇಲ್ಲಿ ಯಾವುದೇ ತಡೆ ಹೊಡೆಯೋಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಫೀಸು ಅಂತ ಏನಿಲ್ಲ. ಭಕ್ತರು ಹೆಂಗೆ ಕೊಡ್ತಾರೋ ಅದೇ ಫೀಸು. ಈ ಕ್ಷೇತ್ರದಾಗ ಬಂದವ್ರಿಗೆ ಎಲ್ಲರಿಗೂ ಸಂತಾನ ಭಾಗ್ಯ ಇಲ್ದವ್ರಿಗೆ ಸಂತಾನ ಭಾಗ್ಯ ಕರುಣಿಸೈತೆ. ಆಮೇಲೆ ಕಂಕಣ ಭಾಗ್ಯ ಇಲ್ದವ್ರಿಗೆ ಕಂಕಣ ಭಾಗ್ಯ, ಸಾಂಸಾರಿಕ ತಾಪತ್ರಯಗಳು ಇದ್ದವ್ರಿಗೆ ಅದನ್ನು ಬಗೆಹರಿಸ್ಕೊಟ್ಟೈತೆ.
ಕೇಳ್ತಿದ್ಯಾ ಅಂತ. ಮಾತು ಕೊಟ್ಟು ಹೋಯ್ದ್ರು, ತಪ್ಪು ನಡ್ಕಂತವ್ರ. ನೋಡಪ್ಪ ತಿರ್ಗಿ ಅದೇ ಥರ ರಾಶು ಮನೇಲಿ ನಿಮಗೆ ಈಗ ಕೈತಿಲ್ಲ ಕಣಪ್ಪ. ನೀವೇಗ ಮತ್ತೆ ಎಲ್ಲ ಕೂಗಾಡೋದೆಲ್ಲ ಮಾಡಿದ್ದೇನ್ರಿ? ನಿಮ್ಮ ಮೇಲೆ ಹೇಳ್ತಾ ಇದ್ದದು. ನಾನೇನು ಅದೇ ನೀವು ಕೊಡ್ಬಿಟ್ಟು ಕೆಲ್ಸಕ್ಕೆ ಹೋಗ್ದಾನೆ ಮನೆಗೆ ಹತ್ರಲ್ಲ, ಅವಾಗ ಒಂದು 7 ಮಾತು ನಾನು ಅಂದಿದ್ದೀನಿ. ನಿಮ್ಮ ಮೇಲೆ ಹೇಳ್ತಾ ಇದ್ದದು. ಸರಿ ಮಾಡಿದ್ದೆ, ಮತ್ತೆ ನಿಮ್ಮಿಂದ ಸಮಸ್ಯೆ ಹುಟ್ಟಿದ್ರೆ ನಿಮ್ಮ ಮೇಲೆ ಹೇಳ್ತಾ ಇದ್ದದು. ಅದನ್ನೇ ಕೆಲ್ಸಕ್ಕೆ ಹೋಗ್ದಾನೆ ಇದ್ದಾಗ ನಾನು ಒಂದು 2 ಮಾತು ಮಾತಾಡಿದ್ದೀನಿ. ನೋಡ ಇಲ್ವಂತೆ, ಬೇರೆ ಏನಂತ ಬೇರೆ ಏನಂತ ನನಗೆ ಸುಳ್ಳು ಹೇಳ್ತೀನಿ ಅಂತ ಹೇಳಿದ್ರು. ನೀನು ನನಗೇನೋ ಸುಳ್ಳು ಹೇಳ್ತಿದ್ದೆ ಅಂತ ಹೇಳ್ತಾ ಇದ್ದೆ. ನನ್ನಿಂದ ಏನು ತಪ್ಪಾಗಿದೆ? ಯಜಮಾನ ವಿಚಾರದಲ್ಲಿ, ತಪ್ಪಾಗಿರೋ ವಿಚಾರದಲ್ಲಿ ನೀನು ನನಗೆ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಾ ಇದ್ದೆ. ನೋಡಿ ಪಟ 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 ನೆನೆಸಿ. ನಾವು ಮೈಸೂರಿಂದ ಬಂದಿದ್ದೀವಿ. ಇಲ್ಲಿ ಕೆಂಚರಾಯ ಸ್ವಾಮಿ ಅಂತ ದೇವ್ರ ಹೆಸರು, ಶೆಟ್ಟಿಕೆರೆ. 2 ತಿಂಗಳ ಹಿಂದೆ ಬಂದಿದ್ವಿ ನಾವು. 2 ತಿಂಗಳ ಹಿಂದೆ ಬಂದಾಗ ನಮಗೆ ನನ್ನ ಮಕ್ಕಳಿಂದ ಸಮಸ್ಯೆ ಇತ್ತು. ಯಾವುದೇ ಮಾತನ್ನು ಕೇಳ್ತಾ ಇರಲಿಲ್ಲ, ಹೇಳಿದ ಮಾತು ಕೇಳ್ತಿರ್ಲಿಲ್ಲ. ನಾವೇ ಒಂದು ಹೇಳಿದ್ರೆ ಅವರೇ ಒಂದು ಮಾತಾಡ್ತಾಯಿದ್ರು. ತುಂಬ ಸಮಸ್ಯೆ ಇತ್ತು ಮನೇಲೂ ಕೂಡ. ಇಲ್ಲಿಗೆ ಬಂದ ಮೇಲೆ ನಿಜವಾಗ್ಲೂ ಅದೊಂದು ಮಿರಾಕುಲು. ಒಂದು ವಾರದೊಳಗಡೆ ನನ್ನ ಮಕ್ಕಳು ತುಂಬ ಚೆನ್ನಾಗಿ ನಮ್ಮನ್ನ ಅರ್ಥ ಮಾಡ್ಕೊಂಡ್ರು. ಹಂಗಾಗಿ ತಿರ್ಗಾ ಅದು ಒಳ್ಳೇದಾಯಿತು ಅಂತಲೇ ಇಲ್ಲಿಗೆ ಮತ್ತೆ ತಿರ್ಗಾ ಬಂದಿದ್ದೀವಿ. 2 ತಿಂಗಳು ಮುಗಿಸಿ ಮತ್ತೆ ಬಂದಿದ್ದೀವಿ. ನಿಜವಾಗ್ಲೂ ತುಂಬ ಒಳ್ಳೆಯ ದೇವರು. ಕಷ್ಟ ಸುಖಗಳು ಏನೇ ಇದ್ದರೂ ಕೂಡ ಸಮಸ್ಯೆ ಪರಿಹಾರ ಆಗುತ್ತೆ. ಬಂದು ಒಂದು ಸರಿ ಆದರೂ ಎಂಥ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ. ಬನ್ನಿ, ಇಲ್ಲಿಗೆ ತಿಳ್ಕೊಂಡು ಫೋನ್ ನಂಬರ್ ಎಲ್ಲ ಇರುತ್ತೆ, ಅವ್ರದ್ದೆಲ್ಲ ತಿಳ್ಕೊಂಡು ಬನ್ನಿ. ನಾವು ಬೆಳ್ತೂರಿಂದ ಬಂದಿದ್ದೀವಿ, ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ ಬೆಳ್ತೂರಿಂದ ಬಂದಿದ್ದೀವಿ. ನನಗೆ ತುಂಬಾ ಕಷ್ಟ ಇತ್ತು. ಆದರೆ ಈ ಸೆಟ್ಟಿಕೆರೆ ದೇವಸ್ಥಾನ, ಕೆಂಚರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಮೇಲೆ ನನ್ನ ಕಷ್ಟ ಎಲ್ಲ ಕಳೀತು. ಸಾಯಬೇಕು ಅನ್ನೋದು ಒಂದೇ ದಾರಿ ಇದ್ದಿದ್ದು. ಏಕೆಂದರೆ ನನಗೆ ಯಾರು ನನ್ನ ಜೊತೆ, ನಮ್ಮ ಅಪ್ಪ ಅಮ್ಮ ಆಗಲಿ, ನಮ್ಮ ಬಂಧು ಬಳಗ ಯಾರೂ ನನಗೆ ಸಪೋರ್ಟಾಗಿ ನಿಂತಿರಲಿಲ್ಲ. ಈ ಸ್ವಾಮಿ ಸನ್ನಿಧಾನಕ್ಕೆ ಬಂದಮೇಲೆ ನಾನು ಜೀವ ಸಹಿತವಾಗಿದ್ದೀನಿ. ನನಗೆ ಬಂದಿದ್ದ ಕಷ್ಟ ಎಲ್ಲ ಪರಿಹಾರ ಆಗೈತೆ. ಕಷ್ಟ ಜಾಸ್ತಿ ಯಾರಿಗೆ ತುಂಬ ಕಷ್ಟ ಐತೆ ಅವ್ರು ಬಂದು ದಯವಿಟ್ಟು ಈ ದೇವಸ್ಥಾನ ಹತ್ರ ಬಂದು ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನನಗಂತೂ ತುಂಬಾ ಪ್ರಾಬ್ಲಮಲ್ಲಿದ್ದೆ. ಸಾಯ್ಬೇಕು ಅನ್ನೋದೊಂದು ದಾರಿ ಬಿಟ್ಟರೆ ನನಗೆ ಬೇರೆ ಯಾವುದೇ ದಾರಿ ಇರಲಿಲ್ಲ. ಈ ದೇವಸ್ಥಾನಕ್ಕೆ ಬಂದಮೇಲೆ ನಂಗೆ ತುಂಬ ಒಳ್ಳೆಯದಾಗೈತೆ. ಕಷ್ಟದಲ್ಲಿರೋರು ಬಂದು ದೇವಸ್ಥಾನ ಬಂದು ಪೂಜೆ ಮಾಡಿಸ್ಕೊಂಡು ಕೇಳ್ಕೊ ಹೋಗಿ.
ಯಾರಿಗೆ ನೋವು ಇರಲಿ, ಕಷ್ಟ ಇರಲಿ, ಒಂದು ಹಣಕಾಸು ತೊಂದರೆ ಇರಲಿ, ಒಂದು ಹೆಣ್ಣಿನ ವಿಚಾರವಾಗಲಿ, ಒಂದು ಕಷ್ಟದ ವಿಚಾರವಾಗಲಿ ಬಂದು ಬಗೆಹರಿಸ್ಕೊಂಡು ಹೋಗ್ತಾರೆ.